ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಂದು ಜಾಗದಲ್ಲಿ ಸಾಕಷ್ಟು ಜನ ಬುದ್ಧಿವಂತರಿದ್ರು. ಒಬ್ಬ ಸಾಹುಕಾರನ ಮಗ ಇದ್ದ, ಸಣ್ಣವನು. ಅವನ ಭವಿಷ್ಯವನ್ನು ತಿಳಿಬೇಕು ಅಂತ ಹೇಳಿ ಒಂದು ಬುದ್ಧಿವಂತಿಕೆ ಮಾಡಿದ್ರು ಅವರು. ಒಂದು ದೊಡ್ಡ ಗ್ರಂಥಾಲಯ ಇತ್ತು. ಆ ಗ್ರಂಥಾಲಯದಲ್ಲಿ ಸಾಕಷ್ಟು ಶಾಸ್ತ್ರಗಳಿದ್ದು. ಆ ಗ್ರಂಥಾಲಯದ ಒಳಗಡೆ ಒಂದು ಜಾಗದಲ್ಲಿ ಒಂದು ಬಾಳೆಹಣ್ಣು, ಒಂದು ಕಟ್ಟು ನೋಟುಗಳದ್ದು, ಅಂದ್ರೆ ಪಿಂಡಿ ಅಂತಿರಲ್ಲ, ಒಂದಷ್ಟು ನೋಟುಗಳು, ದುಡ್ಡಿನ ನೋಟುಗಳನ್ನ ಒಂದು ಕಟ್ಟಿತ್ತದ ದೊಡ್ಡದು. ಅದನ್ನ ಒಂದ್ ಜಾಗದಲ್ಲಿ ಇಟ್ರು. ಸಾಹುಕಾರನ ಸಣ್ಣ ಮಗನನ್ನ ಒಳಗಡೆ ಬಿಟ್ರು. ಅವನು ಯಾವ್ದನ್ನ ಆಸೆ ಪಡ್ತಾನೆ ನೋಡೋಣ, ಅವನ ಭವಿಷ್ಯ ಏನಾಗ್ತದೆ, ಅದ್ರ ಮೇಲೆ ಭವಿಷ್ಯವನ್ನ ನಿರ್ಧಾರ ಮಾಡೋಣ ಅಂತೇಳಿ ವಿಚಾರ ಮಾಡಿದ್ರು. ಆ ಸಣ್ಣ ಹುಡುಗ ಹೋದವನೇ ಬಾಳೆಹಣ್ಣ ಹತ್ರ ಹೋದ, ನೋಡ್ದ ಅದನ್ನ. ಆವಾಗ ವಿಚಾರ ಮಾಡಿದ್ರು, ಇವನು ದೊಡ್ಡ ಆದ್ಮೇಲೆ ಹೊಟ್ಟೆ ಬಾಕ ತಿನ್ನೋನ ಆಗ್ತಾನೆ ಅಂತ ಹೇಳಿ. ಅದನ್ನ ಬಿಟ್ಟ ಹುಡುಗ ದುಡ್ಡಿನ ಹತ್ರ ಹೋದ. ವಿಚಾರ ಮಾಡಿದ್ರು, ಇವನ್ ದೊಡ್ಡ ವ್ಯಾಪಾರಿ ಆಗ್ತಾನೆ, ಸಾಹುಕಾರ ಆಗ್ತಾನೆ ಅಂತ ಹೇಳಿ. ಹುಡುಗ ಅದ್ರ ಹತ್ರ ಹೋಗಿ ಮುಂದೆ ಹೋದ. ಶಾಸ್ತ್ರವನ್ನ ಹೋಗಿ ಕೈಲಿ ಹಿಡ್ದ. ಆವಾಗ ವಿಚಾರ ಮಾಡಿದ್ರು, ಹುಡುಗ ಬಾಳೆಹಣ್ಣು ಬಿಟ್ಟ, ದುಡ್ಡನ್ನು ಬಿಟ್ಟ ಅಂತಂದ್ರೆ ಇವನ್ ದೊಡ್ಡ ಧರ್ಮಾತ್ಮ, ಸಾಹಿತಿ, ವಿದ್ವಾನ್ ಆಗ್ತಾನೆ ಅಂತ ವಿಚಾರ ಮಾಡ್ರು. ಹುಡುಗ ಆ ಶಾಸ್ತ್ರವನ್ನ ಅಲ್ಲಿ ಬಿಟ್ಟ, ಮತ್ತೆ ಬಾಳೆಹಣ್ಣಿನ ಹತ್ರ ಬಂದ. ಆವಾಗ ವಿಚಾರ ಮಾಡಿದ್ರು, ಹುಡುಗ ಶಾಸ್ತ್ರನೂ ಬಿಟ್ಟ, ದುಡ್ಡು ಬಿಟ್ಟ, ಇನ್ನು ಬಾಳೆಹಣ್ಣ ಹತ್ರ ಬಂದ್ರೆ ಅಂದ್ರೆ ಇವನು ನಿಶ್ಚಿತವಾಗಿ ತಿನ್ನುವವನೇ ಆಗ್ತಾನೆ. ಹುಡುಗ ಏನ್ ಮಾಡ್ದ, ಬಾಳೆಹಣ್ಣಿನ ಸಿಪ್ಪೆ ತೆಗ್ದ, ಬಾಯಿ ಒಳಗಡೆ ಹಾಕೊಂಡ, ಬಾಯನ್ನ ತುರುಕ್ದ, ಒಳಗಡೆ ಬಾಳೆಹಣ್ಣನ್ನು ಸಿಪ್ಪೆ ತೆಗ್ದ, ಆ ಕಡೆ ಬಿಸಾಡ್ದ. ಶಾಸ್ತ್ರದ ಹತ್ರ ಹೋದ, ಅದನ್ನ ತಗೊಂಡ, ಅದನ್ನ ಕೈ ಬಿಚ್ಚಿ ಬಗ್ಗಲಿಗೆ ಹಾಕೊಂಬಿಟ್ಟ. ದುಡ್ಡಿನ ಹತ್ರ ಹೋದ, ಇನ್ನೊಂದು ಕೈಯಲ್ಲಿ ದುಡ್ಡಿನ ಕಟ್ಟನ್ನ ಹಿಡ್ಕೊಂಡು ಹೊರಗಡೆ ಬಂತ. ಬಾಯಿಯಲ್ಲಿ ಏನಿತ್ತು ಬಾಳೆಹಣ್ಣು, ಇನ್ನು ಪೂರ ತಿಂದಾಗಿರ್ಲಿಲ್ಲ. ಕೈಯಲ್ಲಿ ಏನಿತ್ತು ದುಡ್ಡಿನ ಕಟ್ಟು, ಬಗಲಿನಲ್ಲಿ ಏನಿತ್ತು ಶಾಸ್ತ್ರ. ಈಗ ಅವನನ್ನ ನೀವು ನಿರ್ಣಯ ಮಾಡ್ರಿ, ಅವನು ದೊಡ್ಡವನಾದ್ಮೇಲೆ ಏನಾಗೋನಿದ್ದಾನೆ.